ಹೌದು ವೀಕ್ಷಕರೇ, ಚಿಂತಾಮಣಿ ನಗರ ಭಾಗದ ಜಾಮಿಯಾ ಮಸೀದಿ ಮುಖ್ಯಸ್ಥರು ಕೆಲ ತಿಂಗಳುಗಳ ಹಿಂದೆ ಸದರಿ ವಾರ್ಡ್ನ ಸರ್ವೆ ನಂಬರ್ 13 ಮತ್ತು 20ರ ಜಮೀನು ವಿಚಾರ ವಿವಾದ ನ್ಯಾಯಾಲಯದಲ್ಲಿ ಇದ್ದು, ನ್ಯಾಯಾಲಯ ತೀರ್ಪು ಜಾಮಿಯಾ ಮಸೀದಿ ಪರವಾಗಿ ನೀಡಿತ್ತು. ಆ ವೇಳೆ ಜಾಮಿಯಾ ಮಸೀದಿ ಮುಖ್ಯಸ್ಥರು ಆ ಆಸ್ತಿಯನ್ನ ಚಕ್ಕುಬಂದಿಗೊಳಿಸಿ ಆಸ್ತಿಯನ್ನು ಜಾಮಿಯಾ ಮಸೀದಿ ವಫ್ಗೆ ಸೇರುವ ಆಸ್ತಿ ಎಂದು ನಾಮಫಲಕ ಅಳವಡಿಸಿದ್ರು. ಹೀಗಿರುವಾಗ ರಾಜ್ಯ ಮಟ್ಟದಲ್ಲಿ ಸದ್ದು ಮಾಡುತ್ತಿರುವ ವಫ್ ಕಿಚ್ಚು ಇದೀಗ ಚಿಂತಾಮಣಿಗೆ ವ್ಯಾಪಿಸಿದೆ ಎಂದು ಹೇಳಿದ್ರೆ ತಪ್ಪಾಗುವುದಿಲ್ಲ. ಸದರಿ 2 ಸರ್ವೆ ನಂಬರ್ಗಳ ಜಮೀನು ಪಹಣಿಯಲ್ಲಿ ಜಾಮಿಯಾ ಮಸೀದಿ ವಫ್ ಎಂದು ಬರುತ್ತಿದ್ದನ್ನ ಗಮನಿಸಿದ ಆ ವಾರ್ಡ್ನ ನಾಗೇಶ್ ಬಿನ್ ನಾರಾಯಣಸ್ವಾಮಿ, ಶ್ರೀರಾಮರೆಡ್ಡಿ ಬಿನ್ ಗುನ್ನಹಳ್ಳಿ ರಾಮಯ್ಯ ಸೇರಿದಂತೆ ಹಲವಾರು ಜನ ಇಂದು ಸದರಿ ಜಮೀನುಗಳಿಗೆ ಟ್ರ್ಯಾಕ್ಟರ್ ಮೂಲಕ ನುಗ್ಗಿ ಉಳಿಮೆ ಮಾಡಲು ಮುಂದಾದಾಗ ಪೊಲೀಸರು ಹಾಗೂ ಮುಸ್ಲಿಂ ಯುವಕರು ಸ್ಥಳಕ್ಕೆ ಧಾವಿಸಿ ಟ್ರ್ಯಾಕ್ಟರ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ದಲ್ಲದೆ 2 ಗುಂಪುಗಳನ್ನು ಅಲ್ಲಿಂದ ಚದುರಿಸಿ ತಮ್ಮಗಳ ಬಳಿ ಇರುವ ಜಮೀನಿನ ದಾಖಲೆಗಳನ್ನು ಪೊಲೀಸ್ ಠಾಣೆಗೆ ತರಬೇಕೆಂದು ಹೇಳಿ ಡಿವೈಎಸ್ಪಿ ಮುರಳೀಧರ್ ಅವರ ನೇತೃತ್ವದಲ್ಲಿ ಪೊಲೀಸರು ಸ್ಥಳದಲ್ಲಿಯೇ ಠಿಕಾಣಿ ಹೂಡಿದ್ರು. ಜಾಮಿಯಾ ಮಸೀದಿ ಮುಖ್ಯಸ್ಥರು ವಫ್ ಆಸ್ತಿಯನ್ನ ಅತಿಕ್ರಮಿಸಿ ಹಾನಿ ಮಾಡಿ ಉಳಿಮೆ ಮಾಡಲು ಮುಂದಾದವರ ವಿರುದ್ಧ ಗ್ರಾಮಾಂತರ ಠಾಣೆಗೆ ಲಿಖಿತ ಮೂಲಕ ದೂರನ್ನ ನೀಡಿದ್ದಾರೆ. ಇನ್ನು ಪೊಲೀಸರು ಈ ವಿಷಯವನ್ನ ಗಂಭೀರವಾಗಿ ತೆಗೆದುಕೊಂಡು ತನಿಖೆ ಆರಂಭಿಸಿದ್ದಾರೆ. ಎಕ್ಸ್ ಕೌನ್ಸಿಲರ್ ಮತ್ತೆ ಇಲ್ಲಿ ನಾವು 10 ವರ್ಷ ಹುಡುಗನಿಂದ ನೋಡ್ತಾ ಇದ್ದೀನಿ. ಆ ಜಮೀನು ಸುತ್ತು ನಮ್ಮದೇ ಜಮೀನಿದೆ. ಇಬ್ಬರು ವೆಂಕಟರೆಡ್ಡಿ ಅವ್ರ ತಂದೆಯವರು ಒಂದು 2 ಎಕರೆ ಅಷ್ಟು ತೆಗೆದುಕೊಂಡಿದ್ದಾರೆ. ಮಿಕ್ಕ ಉಳಿದಿದ್ದು ಅದಕ್ಕೆ ಮುಂಚೆಯಿಂದ ಇವ್ರ ತಾತ ಅವ್ರದ್ದು ಇದ್ದು ಅವರೇ ಬೆಳೆ ಇಟ್ಕೊಂಡು ಅವತ್ತಿನಿಂದ ಇದುವರೆಗೂ ಬಂದಿದ್ದಾರೆ. ಇವರು ಹೋಗಕ್ಕೆ ನಮ್ಗೆ ಆಗೋಗಿದೆ ಅಂತೇಳಿ ಹೋದ ವರ್ಷ ಬಂದು ಫೆನ್ಸಿಂಗ್ ಹಾಕಿದ್ದಾರೆ. ಅವಾಗ ಯಾವಾಗ ಮಾಡ್ಕೊಂಡ್ರು ಎಲ್ಲಿ ಮಾಡ್ಕೊಂಡ್ರು ಯಾರಿಗೂ ಗೊತ್ತಿಲ್ಲ. ಏಕಾಏಕಿ ಬಂದು ಇದು ಮಾಡಿದ್ದಾರೆ. ಇವರೆಲ್ಲ ಕೂಲಿ ಮಾಡೋರು. ಇನ್ನು ಅವ್ರ ಮೇಲೆ ಹೋಗ್ಬೇಕಂದ್ರೆ ದುಡ್ಡು ಕಾಸು ಬೇಕು. ಇವ್ರು ದುಡ್ಡು ಕಾಸು ಇಲ್ಲ, ಸಪೋರ್ಟ್ ಇಲ್ಲ. ಹಂಗಾಗಿ ಇವ್ರು ಸೈಲೆಂಟ್ ಹಾಕಿದ್ರು. ಈಗ ಮತ್ತೆ ನಮ್ಮ ಹತ್ರ ಎಲ್ಲ ಬಂದು ಹಿಂಗಾಗಿದೆ ಅಂತ ಹೇಳಿದ್ದಕ್ಕೆ ಆಯ್ತಪ್ಪ ನಾವೆಲ್ಲ ಸಪೋರ್ಟ್ ಇರ್ತೀವಿ, ನಿಮ್ಮದ್ರಲ್ಲಿ ನೀವು ಇದು ಮಾಡ್ರಿ ಅಂದಿದ್ದಕ್ಕೆ ಇವಾಗ ಅವರು ಅದರಲ್ಲಿ ಉಳುಮೆ ಮಾಡ್ಕೊಂಡು ಬೆಳೆ ಇಡಕ್ಕೆ ಹೋಗಿದ್ದಾರೆ. ಈಗ ಮೊದಲು ಯಾರಿಗೂ ಗೊತ್ತೇ ಇಲ್ಲ, ಊರಲ್ಲಿ ಇನ್ನೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅವ್ರು ಯಾವಾಗ ಅಲ್ಲ, ನಾವು ಪ್ರಾಣಿಗಳು ನೋಡಕ್ಕೆ ಅವಶ್ಯಕತೆ ಏನಿರುತ್ತೆ, ಹೋಗಿ ನಮ್ಗೇನಾದ್ರೂ ಬೇಕಾದಾಗ ನಾವು ಪ್ರಾಣಿ ತೆಗಿತೀವಿ, ಅವಾಗ ಗೊತ್ತಾಗುತ್ತೆ. ಅಲ್ಲ, ಬೆಳೆ ಇಡ್ತಾ ಇದ್ದೇವೆ, ನಾವೇ ಇದ್ದೇವೆ, ನಮ್ಮದೇ ಅಂದ್ಕೊಂಡು ಇರೋದು ಅಷ್ಟೇ ನೋಡಿದ್ದು. ಆಮೇಲೆ ಹೈಕೋರ್ಟ್ಗೆ ಹೋಗಿದ್ದು ಕೂಡ ನಾವು ಹೈಕೋರ್ಟಲ್ಲಿ ಕೇಸ್ ನಡೀತಾ ಮಾಡಿದ್ದಾರೆ. ವಾರ್ಡ್ ನಂಬರ್ 31 ಅಂಬಾಜಿದುರ್ಗ ಹೋಬಳಿ, ಚಿಂತಾಮಣಿ ತಾಲೂಕು. ನಾವು 13-20 ಸರ್ವೆ ನಂಬರಲ್ಲಿ ನಾವು 65ರಿಂದ ಪೊಸಿಷನಲ್ಲಿ ನಾವಿದ್ದೀವಿ. ಕ್ರಯ ಆಗಿದೆ, ಟ್ರಿಬ್ಯುನಲಲ್ಲಿ ರಿಜೆಕ್ಟೆಡ್ ಆಗಿದೆ, ಒಗ್ಬಾಡಿಗೆ ಬರಲ್ಲ ಇದು ಅಂತ. ಇದು ನೋಡಿ, ರಿಜೆಕ್ಟೆಡ್ ಇದು ಕಾಪಿ, ಟ್ರಿಬ್ಯುನಲ್ ಆರ್ಡ್ರ್ ಇದು. ಮತ್ತು ACDC ಎಲ್ಲರೂ ಅವರು ಪೊಸಿಷನಲ್ಲಿ ಅವರೇ ಇದ್ದಾರೆ. ವೆಂಕಟರೆಡ್ಡಿ, ನಾಗಮ್ಮ, ಕೇಲಕ್ಷ್ಮಮ್ಮ, ಮುಲ್ಲಕ್ಷ್ಮಮ್ಮ ಮತ್ತು ಎಲ್ಲರೂ ಅದಕ್ಕೆ ಸಂಬಂಧಪಟ್ಟಿರೋರೆಲ್ಲ ಪೊಸಿಷನಲ್ಲಿ ಅವರೇ ಇದ್ದಾರೆ. ಅದಕ್ಕೆ ಏನು ತೊಂದರೆ ಮಾಡಬೇಡಿ ಅಂತೇಳಿ ಆರ್ಡ್ರಲ್ಲಿಯೂ ಕೂಡ ಐತೆ, DC ಆರ್ಡ್ರಲ್ಲೂ ಐತೆ, ಎಲ್ಲ ಐತೆ. ಮತ್ತು ಹೈಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ರನ್ನಿಂಗಲ್ಲಿ ಐತೆ, ಬಂದಿದೆ. ಪೋಸ್ಟ್ ಮಾರ್ಕೆಗಳು ಇಶ್ಯೂಸ್ ಇದ್ವು, ಅವೆಲ್ಲ ಕಿತ್ತು ಬಿಸಾಕಿ ಡ್ರಿಪ್ಗಳೆಲ್ಲ ಇದ್ವು, ಆ ಡ್ರಿಪ್ಗಳೆಲ್ಲ ಬಿಟ್ಟಾಕಿ ಮತ್ತು ಎಲ್ಲ ಉತ್ತಾಕಿ ಸ್ಪೆನ್ಸಿಲಿಂಗ್ ಹಾಕಿ ಹೋಗಿದ್ದಾರೆ. ಮತ್ತು ಇವಾಗ ನಮಗೆ ಉಳುಮೆ ಮಾಡೋಕ್ಕೆ ಯಾವ್ದು ಜಮೀನಿಲ್ಲ, ಏನಿಲ್ಲ. ನಾವು ಕೂಲಿನಲ್ಲಿ ಮಾಡೋರು, ದಲಿತರು ನಾವು. ಈ ಥರ ಬಂದು ದೌರ್ಜನ್ಯ ಮಾಡಿ ಈ ಥರ ನಮ್ಮನ್ನು ಹೊರಗಾಕಿ ಈ ಥರ ಹಿಂಸೆ ಕೊಡ್ತಾ ಇದ್ದಾರೆ. ಎಷ್ಟು 1000 ಜನವರೆಗೂ ಬಂದಿದ್ದಾರೆ. ಅವತ್ತು ಫೆನ್ಸಿಲಿಂಗ್ ಹಾಕೋವಾಗ ದೊಣ್ಣೆಕಾಳುಗಳು ಮುಚ್ಚುಗಳು ಎತ್ಕೊಂಡ್ಬಂದು, ಲಾಂಗ್ಗಳೆಲ್ಲ ಎತ್ಕೊಂಡ್ಬಂದು ಅವತ್ತು ಭಯ ಬಿದ್ದವು, ಯಾರೂ ಹೋಗಲಿಲ್ಲ ಆ ಕಡೆನೇ. ಊರವರೆಲ್ಲ ಏನು ಹೇಳ್ತಾರೆ, ಅವ್ರ ಪ್ರೆಸ್ ಮೀಟಲ್ಲಿ ಊರವರೆಲ್ಲ ನಮಗೆ ಸಹಕಾರ ಕೊಟ್ಟರು, ಅದಕ್ಕೆ ನಾವು ಫೆನ್ಸಿಲಿಂಗ್ ಹಾಕಿದ್ದು ಅಂತೇಳಿ. ಇವಾಗ ಅದೇ ಊರವರು ನಾವೇನಕ್ಕೆ ಕೊಟ್ವಿ, ಇದು ಸುಳ್ಳು ಮಾಹಿತಿ ಕೊಟ್ಟವರು. ಅದೇನಿಲ್ಲ, ನಡೀರಿ ನಿಮ್ಮ ಜಮೀನಲ್ಲಿ ನೀವು ಉತ್ತರಿ ಅಂತೇಳಿ ನಮ್ಮೂರವರೇ ನಮ್ಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಇಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.